ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ 5ನೇ ಪಾಠ ದಣಿಗಳ ಬೆಳ್ಳಿ ಲೋಟ. ಎಚ್ ನಾಗವೇಣಿಯವರು ಇದನ್ನು ಬರೆದಿದ್ದಾರೆ. ಮೊದಲು ಸ್ವಲ್ಪ ಲೇಖಕಿಯರ ಪರಿಚಯವನ್ನು ಮಾಡಿಕೊಂಡು ಉಳಿದ ಎಲ್ಲ ಭಾಗಗಳನ್ನು ನೋಡೋಣ. ನೋಡಿ, ಡಾಕ್ಟರ್ ಎಚ್ ನಾಗವೇಣಿಯವರು ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಒಬ್ಬರು. ಇವರು ನೋಡಿ ಯಾವ ಕೃತಿಗಳನ್ನು ಬರೆದಿದ್ದಾರೆ ಅನ್ನೋದನ್ನು ನೋಡೋಣ. ಗಾಂಧಿ ಬಂದ ಕಾದಂಬರಿ, 4ನೇ ನೀರು, ಮೀಯುವ ಆಟ ಇವರ ಕಥಾ ಸಂಕಲನಗಳು, ವಸುಂಧರೆಯ ಜ್ಞಾನ ಪ್ರಬಂಧಗಳ ಸಂಕಲನ, ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ, ನವೋದಯದ ಕಥೆಗಾರ್ತಿ ಗೌರಮ್ಮ, ರಂಗ ಸಂಪನ್ನ ಕಂಬಾರ, ಸಾರ ವಿಸ್ತಾರ, ತಳಿರು ತೋರಣ ಇವುಗಳು ಇವರ ಇನ್ನಿತರ ಪ್ರಮುಖ ಕೃತಿಗಳು. ಇದರಲ್ಲಿ ಮೀಯುವ ಆಟ ಈ ಕಥಾ ಸಂಕಲನದಿಂದ ಈ ಪಾಠವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ನೋಡಿ, ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿವೆ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, ಎಸ್ ಬೂಸ್ನೂರಮಠ ಪ್ರಶಸ್ತಿ, ಗೀತಾ ದೇಸಾಯಿ ಪ್ರಶಸ್ತಿ, ಇನ್ನೂ ಮುಂತಾದ ಪುರಸ್ಕಾರಗಳು ಇವರಿಗೆ ಸಂದಿವೆ. ನೋಡಿ, ಈ ದಣಿಗಳ ಬೆಳ್ಳಿಲೋಟ ಕಥೆಯಲ್ಲಿ ಹೊಳೆ ಒಂದು ಪಾತ್ರವಾಗಿ ಬಂದಿದೆ. ಈ ಪಾಠದಲ್ಲಿ ಯಾವ್ಯಾವ ವರ್ಷಗಳಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿವೆ ಏನು ಎಲ್ಲವನ್ನು ನಾವೀಗ ನೋಡೋಣ. ಮೊದಲಿಗೆ ನಾನು ಈಗಾಗಲೇ ಹೇಳಿದೆ, ಲೇಖಕಿ ಡಾಕ್ಟರ್ ಎಚ್ ನಾಗವೇಣಿ, ಆಕರ ಗ್ರಂಥ ಮೀಯುವ ಆಟ. ನೋಡಿ, ಅಭ್ಯಾಸದ ಪ್ರಶ್ನೆಗಳಲ್ಲಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ನೋಡಿ, ಆಯ್ಕೆ ಅಂತ ಬರೀಬೇಕು. ಇದರಲ್ಲಿ ಏನು ಬರೀಬೇಕು ನೀವು? ಡಾಕ್ಟರ್ ಎಚ್ ನಾಗವೇಣಿ ಅವರು ಬರೆದಿರುವ ಮೀಯುವ ಆಟ ಎಂಬ ಕೃತಿಯಿಂದ ಆಯ್ದ ದಣಿಗಳ ಬೆಳ್ಳಿಲೋಟ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಇದನ್ನು ಎಲ್ಲದಕ್ಕೂ ಬರೀಬೇಕು ನೀವು. ಈ ಪಾಠದಲ್ಲಿ ಬರುವಂತಹ ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳಿಗೆ ಎಲ್ಲದಕ್ಕೂ ಇದನ್ನು ಬರೀಬೇಕು. ಇಲ್ಲಿ ಏನು ಹೇಳಿಕೆ? ಶಾಂಭವಿ ಹೊಳೆಯು ಚಿನ್ನಮ್ಮನ ಕುಟುಂಬಕ್ಕೆ ಮಾಡಿರುವ ಉಪಕಾರವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಲೇಖಕಿ ಹೇಳಿರುವರು. ಯಾವಾಗ ಹೇಳ್ತಾರೆ? ಸಂದರ್ಭ ಏನು? ಚಿನ್ನಮ್ಮನ ಸಂಸಾರಕ್ಕೆ ಶಾಂಭವಿ ಹೊಳೆಯು ಮೀನುಗಳನ್ನು ಒದಗಿಸುತ್ತಿತ್ತು. ತಾನು ಹರಿದು ಬರುವಾಗ ಸೆರೆಗಂಚಿನ ತೋಟಗಳಿಂದ ತೆಂಗಿನಕಾಯಿ ಸೌದೆಗಳನ್ನು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು. ಕೆಲವು ಮಳೆಗಾಲದಲ್ಲಿ ಪಾತ್ರೆ, ಪಗಡಿ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸುಗಳನ್ನು ಹೊತ್ತು ತಂದು ಹಾಕುತ್ತಿದ್ದ ಶಾಂಭವಿ ಹೊಳೆಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ತುಂಬ ಪ್ರೀತಿ ವಾತ್ಸಲ್ಯಗಳಿದ್ದವೆಂದು ಲೇಖಕಿ ವಿವರಿಸಿದ್ದಾರೆ. ನೋಡಿ, ಹೊಳೆಯೇ ಕೂಡ ಇಲ್ಲಿ ಒಂದು ಪಾತ್ರವಾಗಿ ನಮಗೆ ಕಾಣಿಸಿಕೊಂಡಿದೆ. ಲೇಖಕಿ ಶಾಂಭವಿ ಹೊಳೆಗೂ ಜೀವಂತಿಕೆಯ ರೂಪ ಕೊಟ್ಟು ಚಿನ್ನಮ್ಮನ ಸಂಸಾರದ ಬಗ್ಗೆ ಅದಕ್ಕಿರುವ ಕಾಳಜಿಯನ್ನು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ನೋಡಿ, ಆಯ್ಕೆ ಸೇಮ್ ಬರೀಬೇಕು ನೀವು. ಇನ್ನು ಹೇಳಿಕೆ, ಶಾಂಭವಿ ಹೊಳೆಯು ಹೇಗೆ ಹರಿಯುತ್ತದೆ ಎಂಬುದನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಮಗ ಗುಡ್ಡ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ದಣಿಗಳ ಮನೆಯ ಮುಸುರಿ ಪಾತ್ರೆಗಳನ್ನು ತಿಕ್ಕುತ್ತಿದ್ದಾಗ ಶಾಂಭವಿ ಹೊಳೆಯು ರಭಸದಿಂದ ಹರಿಯುತ್ತಿದ್ದ ಬಗೆಯನ್ನು ಲೇಖಕರು ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾರೆ. ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಮಳೆ ಹೆಚ್ಚು ಸುರಿಯುವ ಕಾರಣ ನದಿಯು ಮೈದುಂಬಿ ಹರಿಯುತ್ತದೆ. ಅದರ ರಭಸ ವ್ಯಗ್ರ ಪ್ರಕ್ಷುಬ್ಧವಾದ್ದರಿಂದ ಲೇಖಕಿ ಅದನ್ನು ಕಾವಿಗೆ ಕೂತ ಹೆಂಟೆಯಂತೆ ಎಂದು ಹೋಲಿಸಿದ್ದಾರೆ. ಇಲ್ಲಿ ಸ್ವಾರಸ್ಯ ಏನಂದರೆ, ಕಾವಿಗೆ ಕುಳಿತಿರುವ ಕೋಳಿಗೆ ಕೋಪ ಹೆಚ್ಚು, ಅದರಂತೆ ಶಾಂಭವಿ ಹೊಳೆಯು ಪ್ರಕ್ಷುಬ್ಧವಾಗಿ ಹರಿಯುತ್ತಿತ್ತೆಂಬ ಹೋಲಿಕೆಯು ಸ್ವಾರಸ್ಯವಾಗಿದೆ. ಇನ್ನು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ. ನೋಡಿ, ಇದನ್ನು ಸಾಕಷ್ಟು ಸಾರ ಕೇಳಿದ್ದಾರೆ. ಆಯ್ಕೆಯನ್ನು ಸೇಮ್ ಬರೀರಿ. ಹೇಳಿಕೆ, ವೆಂಕಪ್ಪಯ್ಯನವರ ಪೆದ್ದುತನವನ್ನು ನದಿಯು ಅಣಕಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನಿಮಗೆ ಈ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೂಡ ಕೇಳ್ತಾರೆ ಇದನ್ನು. ಈ ಒಂದು ವಾಕ್ಯದಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಮಗೆ ವೆಂಕಪ್ಪಯ್ಯನ ಪೆದ್ದುತನ ಕಾಣ್ತಾ ಇದೆ ಅಂತ. ದಣಿಗಳಾದ ವೆಂಕಪ್ಪಯ್ಯನವರು ಪ್ರತಿ ವರ್ಷವೂ ಹೊಳೆಯ ನೀರು ಬೇಸಿಗೆಯಲ್ಲಿ ಬತ್ತಿದಾಗ ತಮ್ಮ ಗದ್ದೆ ತೋಟದ ಅಂಚನ್ನು 3-4 ಅಡಿ ಎತ್ತರಿಸುತ್ತಿದ್ದರೂ ಮಳೆಗಾಲದಲ್ಲಿ ಅದು ಕೊಚ್ಚಿ ಹೋಗಿ ಹೊಳೆ ಪಾಲಾಗುತ್ತಿತ್ತು. ಹೊಳೆಯು ತನ್ನ ಜಾಗವನ್ನು ಮಳೆಗಾಲದಲ್ಲಿ ಆಕ್ರಮಿಸಿಕೊಂಡು ಬಿಡುತ್ತಿದ್ದರಿಂದ ವೆಂಕಪ್ಪಯ್ಯನವರ ಶ್ರಮವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುತ್ತಿತ್ತು. ವೆಂಕಪ್ಪಯ್ಯ ಬಿರು ಬೇಸಿಗೆಯಲ್ಲಿ ಗದ್ದೆ ಅಂಚನ್ನು ಎತ್ತರಿಸುವುದನ್ನು ಕಂಡು ತೆಪ್ಪಗಿರುತ್ತಿದ್ದ ಹೊಳೆ ಮಳೆಗಾಲ ಬಂದೊಡನೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲಿ ಮಾರಾಯ ಎಂದು ವೆಂಕಪ್ಪಯ್ಯನವರ ಪೆದ್ದುತನವನ್ನು ಅಣಕಿಸಿ ಈ ಎತ್ತರವನ್ನು ಕೆಡವಿ ಹಾಕುತ್ತಿತ್ತು ಎಂಬುದನ್ನು ವರ್ಣಿಸಿರುವ ಸಂದರ್ಭ ಇದಾಗಿದೆ. ಅಂದರೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿನೆಯಲ್ಲಿ ಬಿತ್ತಿದೆಯಲ್ಲ ಅನ್ನೋ ಹಾಗೆ ಆಗ್ತಾ ಇತ್ತು ಅಂತಂದರೆ ಅವರು ಎತ್ತರ ಎಸಿ ಬಿತ್ತಾ ಇದ್ದದ್ದು ಹಾಗೆ ಆಗ್ತಾ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಸ್ವಾರಸ್ಯ, ಹೊಳೆಯ ಶಕ್ತಿಯ ಮುಂದೆ ಹುಲುಮಾನವರಾದ ವೆಂಕಪ್ಪಯ್ಯನವರ ಪ್ರಯತ್ನ ವಿಫಲವಾದದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದರೆ ಆ ಒಂದು ಹೊಳೆಯ ಒಂದು ದೈವಿ ಶಕ್ತಿಯ ಮುಂದೆ ನಮ್ಮ ಮಾನವರ ಶಕ್ತಿ ಏನೂ ಅಲ್ಲ ಅಂತ. ಈತನ ಈಜಿಗೆ ಮೀನುಗಳೇ ನಾಚಬೇಕು. ಆಯ್ಕೆ ಸೇಮ್ ಬರೀರಿ. ಹೇಳಿಕೆ ನೋಡಿ, ಚಿಕ್ಕವನಾದರೂ ಚೆನ್ನಾಗಿ ಈಜು ಬಲವನಾಗಿದ್ದ ಗುಡ್ಡನ ಈಜಿಗೆ ಮೀನುಗಳೇ ನಾಚಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ.
ಕುದುಪ ಚಿನ್ನಮ್ಮರ ಏಕಮಾತ್ರ ಪುತ್ರನಾದ ಗುಡ್ಡ ರಭಸದಿಂದ ಹರಿಯುತ್ತಿರುವ ಶಾಂಭವಿ ಹೊಳೆಯ ಅಂಚಿನಲ್ಲಿ ದಣಿಗಳ ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಾ ಕುಳಿತಿದ್ದ. ಹಿಂದಿನ ದಿನ ರಾತ್ರಿ ಹರಿಕತೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಅವನು ನಗುತ್ತಾ ಪಾತ್ರೆ ತೊಳೆಯುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಗುಡ್ಡ ನೀರಿಗೆ ಬಿದ್ದನು. ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜು ಬಲ್ಲವನಾಗಿದ್ದ. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಹಾಗೆ ಈಜಿ ದಡ ಸೇರಿದವನು ತಂದೆಯ ಬಳಿ ಬಂದು ಪಾತ್ರೆಗಳು ನೀರು ಪಾಲಾದ ವಿಚಾರವನ್ನು ತಿಳಿಸಿದನು. ಇಲ್ಲಿ ಸ್ವಾರಸ್ಯ ಏನಂದರೆ, ಹಳ್ಳಿ ಮಕ್ಕಳ ಈಜುವ ನೈಪುಣ್ಯತೆಯನ್ನು ಗುಡ್ಡನ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಅಂದರೆ ಹಳ್ಳಿ ಮಕ್ಕಳು ಅಷ್ಟೊಂದು ಚೆನ್ನಾಗಿ ಈಜ್ತಾರೆ ಅಂತ. ದಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ? ನೋಡಿ, ಡಾಕ್ಟರ್ ಎಚ್ ನಾಗವೇಣಿಯವರು ಬರೆದಿರುವಂಥ ಇದರ ಆಯ್ಕೆಯನ್ನು ಬರೀರಿ. ಹೇಳಿಕೆ: ದಣಿಗಳು ಎಂದೂ ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ ಏನು? ಗುಡ್ಡ ಮುಸುರೆ ಪಾತ್ರೆಗಳು ಹಳೆ ಪಾಲಾದವೆಂದು ಬಂದು ಹೇಳಿದಾಗ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಕೊನೆಯಲ್ಲಿ ಏನು ಮಾಡಿದರೂ ದಣಿಗಳ ಮನೆಯ ಬೆಳ್ಳಿ ಲೋಟ ಪತ್ತೆ ಆಗಲಿಲ್ಲ. ಚಿನ್ನಮ್ಮ, ಕುದುಪ, ಗುಡ್ಡರ ಕಣ್ಣೀರು ಹೊಳೆಯನ್ನು ಸೇರಿತೇ ವಿನ ಏನೂ ಪ್ರಯೋಜನವಾಗಲಿಲ್ಲ. ಮಳೆಯ ಆರ್ಭಟ ಆಕಾಶ ಭೂಮಿಯನ್ನು ಒಂದು ಮಾಡುವಂತೆ ಸುರಿಯುತ್ತಿದ್ದರಿಂದ ಅಸಹಾಯಕನಾದ ಕುದುಪ ದಣಿಗಳ ಮನೆಯಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಣ್ಮರೆಯಾದ ವಿಷಯ ತಿಳಿಸಿದ. ದಣಿಗಳು ಎಂದೂ ಒಕ್ಕಳು ಮಕ್ಕಳನ್ನು ನಂಬುವುದಿಲ್ಲ. ಇದರಿಂದಾಗಿ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದೆ ಎಂಬ ಆಪಾದನೆಯನ್ನು ಹೊರಬಾಕಾಗಿ ಬರುತ್ತದೆ. ಅಸಹಾಯಕ ಸ್ಥಿತಿಯಲ್ಲಿರುವ ಬಡವರನ್ನು ಯಾರೂ ನಂಬದೆ ಅನುಮಾನದಿಂದಲೇ ಕಾಣುವ ಸಿರುವಂತರ ನಡವಳಿಕೆಯನ್ನು ಲೇಖಕಿ ಈ ಮಾತಿನ ಮೂಲಕ ವ್ಯಂಗ್ಯ ಮಾಡಿದ್ದಾರೆ. ಅಂದರೆ ಬಡವರನ್ನು ಯಾರೂ ನಂಬೋದಿಲ್ಲ ಅಂತ. ಇನ್ನು ನೆಕ್ಸ್ಟ್ ನೋಡಿ, 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ. ಆಯ್ಕೆ ಬರೀರಿ. ಹೇಳಿಕೆ ನೋಡಿ, ಚಿನ್ನಮ್ಮನಿಗೆ 3 ಬೇಸಿಗೆಯವರೆಗೆ ಪಡಿಯಿಲ್ಲದೆ ದುಡಿಯುವ ಕರಾರು ವಿಧಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬ ತೀರ್ಮಾನಿಸಿದ ದಣಿಯು ಮುಸುರೆ ಪಾತ್ರೆ ತಿಕ್ಕುತ್ತಿದ್ದ ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನು ಕಟ್ಟಿ ಮಳೆಯಲ್ಲೇ ತೆಂಗಿನ ಕೊತ್ತಳಿಕೆಯಿಂದ ಬಡಿಯುತ್ತಿದ್ದರು. ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡಲಾಗದೆ ಚಿನ್ನಮ್ಮ ದಣಿಗಳ ಕಾಲಿಗೆ ಬಿದ್ದು ತನ್ನ ಮಗನನ್ನು ಬಿಟ್ಟು ಬಿಡುವಂತೆಯೂ ತಾನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ ಆ ಬೆಳ್ಳಿ ಲೋಟದ ಹಣವನ್ನು ದುಡಿದು ತೀರಿಸುವುದಾಗಿಯೂ ಅಳುತ್ತಾ ಬೇಡಿಕೊಂಡಳು. ಆಗ ದಣಿಗಳು ಗುಡ್ಡನಿಗೆ ಹೊಡೆಯುವುದನ್ನು ನಿಲ್ಲಿಸಿ ಚಿನ್ನಮ್ಮನಿಗೆ 3 ಬೇಸಿಗೆಯವರೆಗೆ ಪಡಿಯಿಲ್ಲದೆ ದುಡಿಯುವ ಕರಾರು ವಿಧಿಸಿದರು. ಇಲ್ಲಿ ಬೆಳ್ಳಿ ಲೋಟ ಕಣ್ಮರೆಯಾದುದಕ್ಕೆ ಬಡವರು ಹೊರಬೇಕಾಗಿ ಬಂದ ಕಳ್ಳತನದ ಆಪಾದನೆ, ಹಿಂಸೆ ಮತ್ತು ದಣಿಗಳ ಕ್ರೌರ್ಯವನ್ನು ಲೇಖಕಿ ಚಿತ್ರಿಸಿದ್ದಾರೆ. ಪಾವಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯನೋ ನೀನು? ದಣಿಗಳಾದ ವೆಂಕಪ್ಪಯ್ಯನವರು ಬಸವಳಿದು ಕುಳಿತ ಕುದುಪನನ್ನು ಕುರಿತು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಹೊಳೆಯಿಂದ ಹೂಳೆತ್ತಿ ತೆಂಗಿನ ಮರದ ಬುಡಕ್ಕೆ ಸುರುವೆ ಕೆಲಸದಲ್ಲಿ ಕುದುಪ ಚಿನ್ನಮ್ಮರು ತೊಡಗಿದ್ದರು. ಮೂಳೆ ಮುರಿದು ಹೋಗುವಂತಹ ಈ ಕೆಲಸದ ನಡುವೆ ಸುಸ್ತಾದ ಕುದುಪ ಒಂದೆರೆ ಕ್ಷಣ ನೀರಲ್ಲಿ ಕುಸಿದು ಕುಳಿತಾಗ ದಣಿಗಳ ಸಿಟ್ಟು ನೆತ್ತಿಗೇರಿತು. ಅವರು ಕುದುಪನನ್ನು ಗದ್ದರಿಸುತ್ತಾ, ಎದ್ದೇಳೋ ಮೂರ್ಖಾಸಿನವ, ಪಡಿ ಅಳೆಯುವಾಗ ಪಾವಕಿ ಕಮ್ಮಿ ಮಾಡಿದರೆ ನೀನು ಸುಮ್ಮನೆ ಇರ್ತೀಯೇನೋ ನೀನು ಎಂದು ಬೈದರು. ಮೊದಲೇ ಬೆಳ್ಳಿ ಲೋಟದ ಆಪಾದನೆಯಿಂದ ಬಸವಳಿದಿದ್ದ ಚಿನ್ನಮ್ಮನ ಕುಟುಂಬಕ್ಕೆ ಈ ಬಿಡುವಿಲ್ಲದ ದುಡಿತ ಬೈಗುಳಗಳಿಂದ ಇನ್ನಷ್ಟು ನೋವಾಗುತ್ತದೆ. ಅವರಿಬ್ಬರ ಅಸಹಾಯಕ ಕಣ್ಣೀರು ಒಳಗೆ ಸೇರುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಇದೇ ಲೋಟವಲ್ಲವೇ ತನ್ನ ಬೆವರಿಗಿನ ಬೆಲೆ ಕಳೆದದ್ದು. ಹೊಳೆಯಲ್ಲಿ ಹೂಳೆತ್ತುವಾಗ ಸಿಕ್ಕಿದ ಬೆಳ್ಳಿ ಲೋಟವನ್ನು ಕುದುಪನ ಕೈಯಿಂದ ಕಿತ್ತುಕೊಂಡ ಚಿನ್ನಮ್ಮ ಅದನ್ನು ತಿರುಗಿಸಿ ನೋಡುವ ಈ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಚಿನ್ನಮ್ಮಳಿಗೆ ಆ ಲೋಟದ ಪರಿಚಯ ಚೆನ್ನಾಗಿತ್ತು. ತನ್ನ ಕುಟುಂಬವನ್ನು ಕಷ್ಟಕ್ಕೀಡು ಮಾಡಿದ ಆ ಬೆಳ್ಳಿ ಲೋಟದ ಮೇಲೆ ಕೋಪ ಉಕ್ಕಿತು. ಇದೇ ಲೋಟವಲ್ಲೇ ತನ್ನ ಬೆವರಿನ ಬೆಲೆ ಕಳೆದದ್ದು, ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು ಎಂದು ಕೋಪ ಕೇಳಿತು. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಉಂಡ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲವೂ ನೆನಪಿಗೆ ಬಂದು ಕೋಪದಿಂದ ನೀರಿನ ಮಡುವಿಗೆ ಆ ಲೋಟವನ್ನು ಎಸೆದು ಬಿಟ್ಟಳು. ಬೆಳ್ಳಿ ಲೋಟ ತಂದ ಕಷ್ಟಕ್ಕೆ ಚಿನ್ನಮ್ಮ ಅದರ ಮೇಲೆ ತೋರುವ ಕೋಪದ ಪ್ರತಿಕ್ರಿಯೆ ಇಲ್ಲಿ ಚಿತ್ರಿತವಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳು ನೋಡಿ, 1 ವಾಕ್ಯದಲ್ಲಿ ಉತ್ತರಿಸಿ ನೋಡಿ. ಮಾರ್ಚ್ 2023 ಮತ್ತು ಮೇ 2023ರಲ್ಲಿ ಕೇಳಿದರೆ, ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಶಾಂಭವಿ ಹೊಳೆ ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿತ್ತು. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಶಾಂಭವಿ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವನ್ನು ಆಡ್ತಾ ಇದ್ದ. ದಣಿಗಳ ಹೆಸರೇನು? ವೆಂಕಪ್ಪಯ್ಯ. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ದಣಿ ಎಂದಿಗೂ ಯಾರನ್ನು ನಂಬೋದಿಲ್ಲ, ಒಕ್ಕಲು ಮಕ್ಕಳನ್ನು ನಂಬೋದಿಲ್ಲ. ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಕುದುಪ ಚಿನ್ನಮ್ಮರಿಗೆ ಸೂಚಿಸಿದರು. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಮಣ್ಣಿನಲ್ಲಿ ಹೂತ ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಯಾವುದು ಸಾಕ್ಷ್ಯವಾಯಿತು? ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳು ನೋಡಿ. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿಕೊಂಡು ತೊಳೆಯುತ್ತಾ ಹೊಳೆಯ ಗುಣವಾಚನಕ್ಕೆ ಬೈಯುತ್ತಾ ತೊಡಗಿದ್ದಳು. ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಟೆಯಂತೆ ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧವಾಗಿರುತ್ತದೆ.
ದಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? ದಣಿಗಳು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆಯ ಊರಿಡೀ ತನ್ನ ಸೆರಗನ್ನು ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಅಂದರೆ ಹೊಳೆ ನೀರು ಅಷ್ಟೊಂದು ಒಳಗೆ ಬರ್ತಾ ಇತ್ತು ಅಂತ ಊರಲ್ಲಿ. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಮುಸುರೆ ಪಾತ್ರೆಗಳ ಒಡೆಯನಾದ ಗುಡ್ಡ ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು, ಅಪ್ಪನಲ್ಲಿ ಕೇಳುವುದೋ ಬಿಡುವುದು ಎಂದು ಯೋಚಿಸಿದನು. ಅಂದರೆ ಆತನಿಗೆ ಈಜುವುದು ಕೂಡ ಅಷ್ಟೊಂದು ಇಷ್ಟ ಅನ್ನೋದು ಇಲ್ಲಿ ಕಂಡು ಬರುತ್ತದೆ. ದಣಿಪತ್ನಿ ಬೆಳ್ಳಿ ನೋಟವನ್ನು ಹೇಗೆ ಪರಿಸಿದ್ದಾಳೆ? ದಣಿಪತ್ನಿ ಬೆಳ್ಳಿ ನೋಟವನ್ನು ಮದುವೆಯಲ್ಲಿ ತಮ್ಮಪ್ಪ ಕೊಟ್ಟಿದ್ದೆಂದು, ಅದರ ಮೇಲಿನ ಹುಬ್ಬಳ್ಳಿಯನ್ನು ಆ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು, ತನ್ನಪ್ಪ ಕುಡ್ಲದ ರಥಬೀದಿಯ ನರಸಿಂಹಾಚಾರಿ ಕೈಯಲ್ಲಿ ಮಾಡಿಸಿದ್ದೆಂದು ಹೇಳುತ್ತಿದ್ದಳು. ದಣಿಯ ಬಡಿತದಿಂದ ಗುಡ್ಡ ಬಂಧ ಮುಕ್ತನಾದುದು ಹೇಗೆ? ಚಿನ್ನಮ್ಮ ಕಣ್ಣೀರು ಸುರಿಸುತ್ತಾ ದಣಿಗಳ ಪಾದದ ಮೇಲೆ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿಯಿಲ್ಲದೆ ದುಡಿದು ತೀರಿಸುವನೆಂದು ಹೇಳಿದ ಮೇಲೆ ಗುಡ್ಡ ಬಂಧ ಮುಕ್ತನಾದನು. ಕುದುಪನಿಗೆ ಹಣಿಗಣ್ಣಾಗಲು ಕಾರಣವೇನು? ಹೊಳೆಯ ಹೂಳಿನಲ್ಲಿ ಸಿಕ್ಕಿದ ಬೆಳ್ಳಿ ಲೋಟವನ್ನು ನೋಡಿದಾಗ ಕುದುಪನಿಗೆ ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ದಣಿಗಳ ಪತ್ನಿಯ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಹನಿಗಣ್ಣಾಯಿತು. ಇನ್ನು 4 ಅಂಕಗಳ ಪ್ರಶ್ನೆಗಳು ನೋಡಿ. 5-6 ವಾಕ್ಯಗಳಲ್ಲಿ ಉತ್ತರಿಸುವುದು. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ, ವಿವರಿಸಿರಿ ಅಂತ ಕೇಳ್ತಾರೆ. ಮಾರ್ಚ್ 2023, 24, 25 ನೋಡಿ ಎಲ್ಲದರಲ್ಲೂ ಕೇಳಿದ್ದಾರೆ. ಲೇಖಕಿ ಎಚ್ ನಾಗವೇಣಿ, ಆಕರ ಗ್ರಂಥ ಮೀಯು ಆಟ, ಗದ್ಯ ದಣಿಗಳ ಬೆಳ್ಳಿ ಲೋಟ, ಹೀಗೆ ಬರೆಯಿರಿ. ಅಂದರೆ ನಿಮಗೆ ಒಳ್ಳೆಯ ಅಂಕಗಳು ದೊರೆತವೆ. ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆಯು ದಣಿಗಳ ಬೆಳ್ಳಿ ಲೋಟವನ್ನು ನುಂಗಿ ಹಾಕುವ ಮೂಲಕ ತನ್ನ ಮೇಲೆ ಕಳ್ಳತನದ ಆಪಾದನೆಯನ್ನು ಹೊರಿಸಿದೆ ಎಂದು ಅದರ ಮೇಲೆ ಕೋಪ. ಆ ಹೊಳೆಯನ್ನು ಬೇಕಂತಲೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತ ಅಪಮಾನವನ್ನು ಎಳೆದು ತಂದು ಹಾಕಿದೆ. ಹೊಳೆಗೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ ವಾತ್ಸಲ್ಯಗಳಿವೆ, ಅನುಕಂಪವಿದೆ. ಎಂಥ ಬಿರುಮಳೆಯಲ್ಲಾದರೂ ಹೊಳೆ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತರುಮೀನುಗಳನ್ನು ಸಿಕ್ಕಿಸುತ್ತದೆ. ಹಾಗೆಯೇ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಚ್ಚಿನಲ್ಲಿ ತೋಟಗಳಿಂದ ಆಗಾಗ್ಗೆ ಒಂದಿಷ್ಟು ಸೌದೆ, ತೆಂಗಿನಕಾಯಿಗಳನ್ನು ಹೊತ್ತು ತಂದು ಕುದುಪನ ಕಣ್ಣಿಗೆ ಬೀಳುವಂತೆ ಮಾಡುತ್ತದೆ. ಪಾತ್ರೆ, ಪಗಡಿ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪರ ಮಡಲಿಗೆ ಸುರಿಯುತ್ತದೆ. ಚಿನ್ನಮ್ಮನ ಕುಟುಂಬದೊಂದಿಗೆ ಇಷ್ಟೊಂದು ಒಡನಾಟವಿಟ್ಟುಕೊಂಡಿರುವ ಹೊಳೆಯ ಬಗೆಗೆ ಬೆಳ್ಳಿ ಲೋಟದ ಕಾರಣಕ್ಕಾಗಿ ಅಸಹನೆ ಸಲ್ಲದೆಂದು ಲೇಖಕಿಯ ಅಭಿಪ್ರಾಯ. ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಇಲ್ಲಿ ಕೂಡ ನೀವು ಲೇಖಕಿ ಆಕಾರ ಗ್ರಂಥ ಗದ್ಯ ಬರೆದರೆ ಚೆನ್ನಾಗಿದೆ. ಹೊಳೆಯು ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚನ್ನು ಮಳೆಗಾಲದಲ್ಲಿ ಕೊಚ್ಚಿ ಹಾಕಿಬಿಡುತ್ತಿದ್ದರಿಂದ ವೆಂಕಪ್ಪಯ್ಯನವರು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಹೊಳೆಯನ್ನು ಯಾವಾಗಲೂ ಮೂದಲಿಸುತ್ತಿದ್ದರು. ಮಳೆಗಾಲದಲ್ಲಿ ಹೊಳೆ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ಮನವರಿಕೆ ಮಾಡಿ ದಣಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು. ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆ ಅಂಚನ್ನು ಬೇಸಿಗೆ ಕಾಲದಲ್ಲಿ 4-5 ಅಡಿ ಏರಿಸಿದ್ದರೂ ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದ ಹೊಳೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳುದನ್ನ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಲ್ಲೇ ನಗುತ್ತಾ ಮಳೆಗಾಲದಲ್ಲಿ ಆ ಅಂಚನ್ನು ಕೆಡವುತ್ತಿತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಯ ಸೆರಗನ್ನು ಒತ್ತರಿಸಿಕೊಂಡು ಗದ್ದೆ ಬದುವನ್ನು ಎತ್ತರಿಸುವುದು, ಮಳೆಗಾಲದಲ್ಲಿ ಹೊಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಅವರಿಬ್ಬರ ನಡುವಿನ ಮಾಮೂಲು ಸಮರವಾಗಿತ್ತು ಅಂತ ಹೇಳ್ತಾರೆ ಲೇಖಕಿಯಲ್ಲಿ. ಮುಸುರೆ ಪಾತ್ರೆಗಳ ನೀರು ಪಾಲಾದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಇಲ್ಲಿ ಕೂಡ ಲೇಖಕಿ ಆಕಾರ ಗ್ರಂಥ ಗದ್ಯ ಬರೀರಿ. ಗುಡ್ಡ ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿರುವುದನ್ನು ಅರಿಯದೆ ಅಲ್ಲೇ ಕುಳಿತು ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಾ ತಾನು ಕೇಳಿದ್ದ ಹರಿಕತೆಯೊಳಗಣ ಉಪಕಥೆಗಳನ್ನು ನೆನಪಿಸಿಕೊಳ್ಳುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಕ್ಷಣ ಮಾತ್ರದಲ್ಲಿ ಗುಡ್ಡನ ಸಮೇತ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪೆಲೆ, ಬೆಳ್ಳಿ ಲೋಟ ಎಲ್ಲವೂ ನೀರು ಪಾಲಾದವು. ಗುಡ್ಡ ಈಜಿಕೊಂಡು ಮೇಲೆ ಬಂದವನು ಅಳುತ್ತಾ ತನ್ನಪ್ಪ ಕುದುಪನ ಧಾವಿಸಿ ನಡೆದ ಸಂಗತಿಯನ್ನು ವಿವರಿಸಿದ. ದಣಿಗಳಿಗೆ ಈ ವಿಚಾರ ತಿಳಿದರೆ ಅವರು ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಯೋಚಿಸಿದ ಕುದುಪ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳನ್ನು ಜಾಲಾಡಿದ. 2 ಕಂಚಿನ ಕೊಳಗ, ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆಗಳು ಸಿಕ್ಕವು. ಆದರೆ ಏನು ಮಾಡಿದರೂ ದಣಿಗಳ ಮನೆಯ ಬೆಳ್ಳಿ ಲೋಟ ಪತ್ತೆ ಆಗಲಿಲ್ಲ. ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ನೋಡಿ ಲೇಖಕಿ ಆತಂಕರ ಗ್ರಂಥ ಮತ್ತು ಗದ್ಯವನ್ನು ಬರೆಯಿರಿ. ಕುದುಪ ಯಾವುದೋ ಲೋಟವನ್ನು ಚಿನ್ನಮ್ಮನ ಕೈಗೆ ಕೊಡುವುದನ್ನು ಮೌನವಾಗಿ ದಿಟ್ಟಿಸಿದ ದಣಿ ವೆಂಕಪ್ಪಯ್ಯನವರು ಅದು ಯಾರದೋ ಮನೆಯ ಲೋಟ, ಹೊಳೆ ಹೊತ್ತು ತಂದಿರಬಹುದೆಂದು ಯೋಚಿಸಿದ್ದರು. ಆದರೆ ಅವರ ಕಿರುಗಣ್ಣಿನಿಂದ ಗಮನಿಸಿದಾಗ ಅವರ ಎದೆಬಡಿತ ಲಯ ತಪ್ಪತೊಡಗಿತ್ತು. ಅವರ ಒಡಲ ಸಮಸ್ತ ವ್ಯವಹಾರಗಳನ್ನು ಒಂದೆರಗಳಿಗೆ ಶಬ್ದಗೊಂಡಿತ್ತು. ಚಿನ್ನಮ್ಮ ತನ್ನ ಕೈಯಲ್ಲಿ ಲೋಟವನ್ನು ಹಿಡಿದುಕೊಂಡು ತಿರುಗಿಸುತ್ತಿದ್ದರೆ ದಣಿಗಳಿಗೆ ತಮ್ಮನ್ನೇ ತಿರುಗಿಸಿದಂತಾಯಿತು. ಏಕೆಂದರೆ ಆಕೆ ಕೈಯಲ್ಲಿದ್ದುದು ತಮ್ಮ ಮನೆಯದೇ ಬೆಳ್ಳಿ ಲೋಟ ಎಂಬ ಅರಿವು ಅವರಿಗೆ ಬಂತು. ಅದರ ಕಂಠ 7 ಹೆಸರುಗಳ ದೊಡ್ಡ ಹೂವಿನಂತಿರುವುದು. ಕಳೆದ 40 ವಸಂತಗಳಿಂದ ತಮ್ಮ ದಾಂಪತ್ಯ ಜೀವನಕ್ಕೆ ಮೂಕ ಸಾಕ್ಷಿಯಾಗಿದ್ದ ಲೋಟವಿದು ಎಂಬ ಅರಿವು ಮೂಡಿ ಅವರು ಭೀತರಾದರು. ಕುದುಪ, ಚಿನ್ನಮ್ಮ ಗುಡ್ಡರ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿದ್ದ ತಮ್ಮ ಕ್ರೂರ ಅಮಾನವೀಯ ವರ್ತನೆಯನ್ನು ನೆನೆದು ಅವರು ಆತಂಕದಿಂದ ನಡುಗಿದರು. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು, ವಿಶ್ಲೇಷಿಸಿ. ನೋಡಿ, ಬೆಳ್ಳಿ ಲೋಟ ಮಣ್ಣಿನಲ್ಲಿ ದೊರೆತಾಗ ಕುದುಪನಿಗೆ ಅತ್ಯಂತ ಸಂತೋಷವಾಗುತ್ತದೆ. ಹೆಂಡತಿ ಕೈಯಿಂದ ಅದನ್ನು ಹಿಂಪಡೆದು
ದಣಿಗಳ ಕೈಗಿಡಬೇಕೆಂದು ಕಾತರನಾಗುತ್ತಾನೆ. ಆದರೆ ಚಿನ್ನಮ್ಮಳ ಒಡಲಿನಲ್ಲಿ ಅನೇಕ ಭಾವನೆಗಳು ತಾಕಲಾಟ ನಡೆಸುತ್ತವೆ. ತನ್ನನ್ನು ಕಷ್ಟಕ್ಕೆ ನೂಕಿದ ತನ್ನ ಕುಟುಂಬದ ಮೇಲೆ ಕಳ್ಳತನದ ಕಿರೀಟವನ್ನು ಹೊರಿಸಿದ್ದು ಲೋಟದ ಮೇಲೆ ಆಕೆಗೆ ವಿಪರೀತ ಕೋಪ ಬರುತ್ತದೆ. ಲೋಟ ಬೆಳ್ಳಿಯದಾದರೇನಂತೆ, ಗುಣ ಮಣ್ಣಿಗಿಂತಲೂ ಕೀಳು ಎಂದು ಆಕೆ ಯೋಚಿಸುತ್ತಾಳೆ. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು, ಉಂಡ ಅವಮಾನ, ಪಟ್ಟ ಪರಿತಾಪಗಳೆಲ್ಲ ಚಿನ್ನಮ್ಮನ ಮನಸ್ಸಿನಲ್ಲಿ ಮೂಡಿ ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಳ್ಳುತ್ತದೆ. ನೇರವಾಗಿ ನದಿಯತ್ತ ನಡೆದವಳೆ ಮತ್ತೆ ಲೋಟವನ್ನು ನದಿಯ ನೀರಿಗೆ ಎಸೆದು ಬಿಡುತ್ತಾಳೆ. ತನ್ನ ಕಷ್ಟಕ್ಕೆ ಕಾರಣವಾದ ಲೋಟದ ಬಗ್ಗೆ ಚಿನ್ನಮ್ಮ ತೋರುವ ಪ್ರತಿಭಟನೆ ಇದು. ಬೆಳ್ಳಿ ಲೋಟವನ್ನು ದಣಿಗಳಿಗೆ ಹಿಂತಿರುಗಿಸಿದ್ದರೆ ಅವಳ ಕುಟುಂಬ ಆಪಾದನೆಯಿಂದ ಪಾರಾಗಬಹುದಾಗಿತ್ತು ನಿಜ. ಆದರೆ ಅದುವರೆಗೆ ಅನುಭವಿಸಿದ ಸಂಕಟಕ್ಕೆ ಪರಿಹಾರವೇನು? ಲೋಟ ಕದ್ದ ಆಪಾದನೆ, ಪರಿತಾಪಗಳಿಂದ ಇಡೀ ಕುಟುಂಬ ಅನುಭವಿಸಿದ ಯಾತನೆಗೆ ಬೆಲೆ ಕಟ್ಟುವವರು ಯಾರು? ತನ್ನ ಕುಟುಂಬದ ಆಪಾದನೆಯಿಂದ ಮುಕ್ತವಾಗುವುದಕ್ಕಿಂತ ತಮ್ಮನ್ನು ಸಂಕಷ್ಟಕ್ಕೀಡು ಮಾಡಿದ ಲೋಟವನ್ನು ಮತ್ತೆ ನೀರಿಗೆ ಎಸೆಯುವ ಮೂಲಕ ತನ್ನ ರೋಷವನ್ನು ಹೊರಹಾಕುತ್ತಾಳೆ. ದಣಿಗಳನ್ನು ಎದುರಿಸಲಾಗದ ಅಸಹಾಯಕತೆ ಈ ರೂಪದಲ್ಲಿ ಹೊರಹೊಮ್ಮುವುದರಿಂದ ಚಿನ್ನಮ್ಮ ಬೆಳ್ಳಿ ಲೋಟ ಸಿಕ್ಕಾಗ ತನ್ನ ಕುಟುಂಬದ ಮೇಲಿನ ಆಪಾದನೆ ಹೋಗುವಂಥ ಅವಕಾಶ ಸಿಕ್ಕಿದರೂ ಅವಳು ಅದನ್ನು ತಿರಸ್ಕಾರದಿಂದ ಕಾಣುತ್ತಾಳೆಂಬ ಅಭಿಪ್ರಾಯವನ್ನು ಪಡಬಹುದು. ಇಲ್ಲಿ ಭಾಷಾಭ್ಯಾಸ ನೋಡಿ. ಈ ಕಥೆಯಲ್ಲಿ ಬಳಕೆಯಾಗಿರುವ ಕರಾವಳಿ ಮತ್ತು ಮಲೆನಾಡಿನ ವಿಶೇಷ ಪದಗಳು: ಸೆರಗು, ಪಡಿ, ತೋಡು, ಉಪಟಳ, ಗೆರಟ, ಇಕ್ಕಾಸು, ಪಕ್ಕಾಸು, ಹಡಬೆ, ನುಂಗಿತನ, ಮೂತಿ, ಕೊತ್ತಳಿಗೆ, ಕೋವಣ, ಮೀಯು, ಹೆಕ್ಕು, ಕರಟು, ಕುಣಿಕೆ, ಬುರ್ನಾಸು, ವಲ್ಲಿ. ಇದೇ ರೀತಿ ನಿಮ್ಮ ಪ್ರದೇಶದ 10 ಪ್ರಾದೇಶಿಕ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದರೆ, ಊದು, ದಾಸಯ್ಯ, ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಎನ್ನುವ ದೇಸಿ ಪ್ರಯೋಗಕ್ಕೆ ಸಂವಾದಿಯಾಗಿ ಕೋಣದ ಮುಂದೆ ಕಿಂದ್ರಿ ಬಾರಿಸಿದಂತೆ ಪ್ರಯೋಗವೂ ಇದೆ. ನಿಮ್ಮ ಭಾಗದಲ್ಲೂ ಈ ಬಗೆಯ ದೇಸಿ ಪ್ರಯೋಗಗಳನ್ನು ಗುರುತಿಸಿರಿ. ಗಳ್ದೆ, ಗರ್ದೆ, ಗದ್ದೆ ಈ ರೀತಿಯ ಭಾಷಿಕ ಬದಲಾವಣೆಯನ್ನು ಹೊಂದಿರುವ ಪದಗಳನ್ನು ಗಮನಿಸಿ. ನೋಡಿ, ವ್ಯಂಗ್ಯವನ್ನು ಗಮನಿಸಿ. ಗಾಣ, ಗಾಳ ಆಗುವಂತೆ ಣ, ಳ, ಕಾರ ಹೊಂದುವಂತೆ 4 ಉದಾಹರಣೆಗಳನ್ನು ಗಮನಿಸಿ. ನೋಡಿ, ಗಿಣಿ, ಗಿಳಿ, ಗೆಣೆಯ, ಗೆಳೆಯ, ಗೋಣು, ಕೊರಳು, ಮಾಣ್ಪು, ಮಾಳ್ಬದು. ಪಕಾರ, ಹಕಾರ ಆಗುವ ಪಾವು, ಹಾವು, ಪಸಿ, ಹಸಿ, ಪೊತ್ತು, ಹೊತ್ತು ಇಂತಹ ಇನ್ನಿತರ 4 ಪದಗಳನ್ನು ಬರೆಯಿರಿ. ನೋಡಿ, ಪಾಲು, ಹಾಲು, ಪಗಲು, ಹಗಲು, ಪಣ, ಹಣ, ಪಸಿವು, ಹಸಿವು, ಕಳ್ತಲೆ, ಕರ್ತಲೆ, ಕತ್ತಲೆ, ಕಳ್ತ, ಕರ್ತೆ, ಕತೆ, ಖರ್ಚು, ಕಚ್ಚು, ಬಿರ್ದು, ಬಿದ್ದು, ಚರ್ಚು, ಚಚ್ಚು. ನೋಡಿ, ಇಲ್ಲಿಯವರೆಗೆ ಈ ಪಾಠವನ್ನು ನೋಡಿದೆವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಪದ್ಯ, ಗದ್ಯ ಮತ್ತು ನಿಮ್ಮ ಪ್ರಶ್ನೆ ಪತ್ರಿಕೆಗಳು, ಅವುಗಳ ಉತ್ತರಗಳು ಇತ್ಯಾದಿಗಳನ್ನು ನೋಡೋಣ.